ಫಸ್ಟು ಇಲ್ಲಿ ಡೌನ್ಲೋಡ್ ವಾಲ್ಪೇಪರ್ ವಿಡಿಯೋ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ವಿಡಿಯೋ ಟು ವಾಲ್ಪೇಪರ್ ಅಂತ ಇದೆಯಲ್ವಾ, ಸೊ ಆ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಇದೆರಡು ಬೇಡ, ನನಗೆ ಬೇರೆ ಚೆನ್ನಾಗಿರೋ ವಾಲ್ಪೇಪರ್ ಆ್ಯಪ್ ಬೇಕಂದ್ರೂ ಸೊ ಈ ರೀತಿಯಾದ ವಾಲ್ಪೇಪರನ್ನು ಡೌನ್ಲೋಡ್ ಮಾಡೋಕ್ಕೆ ಮಧ್ಯೆ ಒಂದು ಬಟನ್ ಇದೆಯಲ್ಲ 3D ಪ್ಯಾರಲ್ಯಾಕ್ಸ್ ವಾಲ್ಪೇಪರ್ ಅಂತ, ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬಹುದು. ಸೊ ಆ ಒಂದು ಅಪ್ಲಿಕೇಶನ್ ಕೂಡ ಚೆನ್ನಾಗಿದೆ. ಬಟ್ ಇವಾಗ ನಾವು ಈ ಒಂದು ವಿಡಿಯೋದಿಂದ ವಾಲ್ಪೇಪರ್ ಹೇಗೆ ಸೆಟ್ ಮಾಡೋದು, ಈ ಒಂದು ವಿಡಿಯೋ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಸೊ ಇದನ್ನು ವಾಲ್ಪೇಪರ್ ಆಗಿ ಇಟ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಸೊ ಇದನ್ನು ಸೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಟು ವಾಲ್ಪೇಪರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿಕೊಂಡ್ರೆ ಈ ರೀತಿ ಇರುತ್ತೆ. ಸೊ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರುವ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ. ಸೊ ನಾನು ಈ ರೀತಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಈಗ ವಾಲ್ಪೇಪರ್ ಆಗಿ ಸೆಟ್ ಆಗಿದೆ. ವಾಲ್ಪೇಪರ್ ಇದಕ್ಕೆ ಬಂದಿದೆ. ಸೊ ನಾವಿಲ್ಲಿ ಅಪ್ಲೈ ಮಾಡೋಣ. ಓಕೆ, ಅಪ್ಲೈ ಮಾಡಿ ಪ್ರೊಸೀಡ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಆ್ಯಂಡ್ ಸೆಟ್ಟಿಂಗ್ಸ್ ಏನಾದರೂ ಮಾಡೋದಿದ್ರೆ ಸೊ ನೋ ಸೆಟ್ಟಿಂಗ್ಸ್ ಆ್ಯಂಡ್ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅಪ್ಲೈ ಟು ವಾಲ್ಪೇಪರ್ ಆ್ಯಂಡ್ ಲಾಕ್ ಸ್ಕ್ರೀನ್. ಓಕೆ, ಹೋಮ್ ಸ್ಕ್ರೀನ್ಗೆ ಈಗ ಸೆಟ್ ಆಗಿದೆ. ಸೊ ನೀವಿಲ್ಲಿ ನೋಡ್ಕೋಬಹುದು. ಈಗ ಸ್ಕ್ರೀನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಕೊಬಹುದು. ಈಗ ಈ ಒಂದು ವಾಲ್ಪೇಪರ್ ನಮ್ಮ ಫೋನಿಗೆ ಸೆಟ್ ಆಗಿದೆ. ಚೆನ್ನಾಗಿದೆಯಲ್ವ ನೋಡೋಕ್ಕೆ.